ಕನಕಪುರ ಹೈನುಗಾರಿಕೆಯನ್ನೇ ಅವಲಂಬಿಸಿರುವ ಕೃಷಿ ಕುಟುಂಬದವರು ಉತ್ತಮವಾದ ಗುಣಮಟ್ಟದ ಹಾಲನ್ನು ಹಾಕುವುದರ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಕಾಣಬೇಕು ಎಂದು ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್.ಪಿ. ರಾಮ್ಕುಮಾರ್ ತಿಳಿಸಿದರು. ಮಂಗಳವಾರ ನಗರದ ಸರ್ಕಾರಿ ಆಸ್ಪತ್ರೆ ಬಳಿಯ ವಿವೇಕಾನಂದ ನಗರ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಡವರ ಕಾಮಧೇನು ಆಗಿರುವ ಹೈನುಗಾರಿಕೆಯನ್ನು ಹೆಚ್ಚು ಜನರು ಅವಲಂಬಿಸಿದ್ದು, ಇದರಿಂದ ಲಕ್ಷಾಂತರ ಜನಜೀವನ ನಡೆಸುತ್ತಿದ್ದಾರೆ. ಹೈನುಗಾರಿಕೆ ಫಲಪ್ರದವಾದ ಉದ್ಯಮವಾಗಿದೆ. ಮನೆಯಲ್ಲಿಯೇ ಹಸು ಸಾಕಾಣಿಕೆಯಿಂದ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಿದೆ ಎಂದರು. ರೈತರ ಅಭಿವೃದ್ಧಿಗಾಗಿ ಬಿಡಿಸಿಸಿ ಬ್ಯಾಂಕ್ನಿಂದ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಸಂಘದ ಅಧ್ಯಕ್ಷ ಬಂಡಿ ನಾಗರಾಜು ಸಂಘದ ವಾರ್ಷಿಕ ವರದಿಯನ್ನು ಮಂಡಿಸಿದರು. ಪ್ರಸಕ್ತ ಸಾಲಿನಲ್ಲಿ 5.50 ಲಕ್ಷ ನಿವ್ವಳ ಲಾಭ ಬಂದಿದೆ. ವ್ಯಾಪಾರ ವಹಿವಾಟಿನಲ್ಲೂ ಹೆಚ್ಚಿನ ಲಾಭ ಬಂದು ರೈತರಿಗೆ ಬೋನಸ್ ಹಾಗೂ ಸಿಬ್ಬಂದಿಗಳ ಸಂಬಳ ಸೇರಿದಂತೆ ಎಲ್ಲವನ್ನು ವಿತರಿಸಲಾಗಿದೆ ಎಂದರು. ಸಂಘದ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ಹಾಗೂ ಹೆಚ್ಚು ಹಾಲು ಪೂರೈಕೆ ಮಾಡಿದ 3 ರೈತರಿಗೆ ಸನ್ಮಾನಿಸಲಾಯಿತು. ಒಕ್ಕೂಟದ ಉಪ ವ್ಯವಸ್ಥಾಪಕ ಡಾಕ್ಟರ್ ಪಿ.ಸಿ. ಪ್ರಕಾಶ್, ವಿಸ್ತರಣಾಧಿಕಾರಿ ಫರ್ಹಾನ್ ಜಬೀನ್ ಸಂಘದ ಡೈರಿ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿದರು. ಮುಖ್ಯ ಕಾರ್ಯನಿರ್ವಾಹಕಿ ಆರ್. ಪ್ರೇಮ, ಉಪಾಧ್ಯಕ್ಷೆ ರಮಾಮಣಿ, ನಿರ್ದೇಶಕರಾದ ರಮೇಶ್, ಕೃಷ್ಣಪ್ಪ, ಕುಮಾರ್, ರಾಜು, ರವಿ, ಸಿದ್ದೇಗೌಡ, ಎಂಎಚ್ ಮೂರ್ತಿ, ಲಕ್ಷ್ಮಿ ಸೇರಿದಂತೆ ಸಂಘದ ಸದಸ್ಯರು, ಸಿಬ್ಬಂದಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಶ್ರೀಯುತ ರಾಜ್ಕುಮಾರ್ ಅವರಿಗೂ ಅಧ್ಯಕ್ಷರು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಕನಕಪುರ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಪ್ರಕಾಶ್ ರವರು ಉಪವ್ಯವಸ್ಥಾಪಕರು ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟ ಕನಕಪುರ ಶಿಬಿರ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತ. ಶ್ರೀಮತಿ ಫರಹಾ ಮೇಡಮ್ ರವರಿಗೂ ಸಹ ಉಪವ್ಯವಸ್ಥಾಪಕರು ವಿಸ್ತರಣಾಧಿಕಾರಿಗಳು ಬೆಂಗಳೂರು ಒಕ್ಕೂಟ ಕನಕಪುರ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಶ್ರೀಯುತ ಆನಂದ್ ರವರು ಬಿಡಿಸಿಸಿ ಬ್ಯಾಂಕ್ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಸಂಘದ ಕಾರ್ಯಕಾರಿ ಮಂಡಳಿಯವರಾದಂತಹ ರಮೇಶ್ ಕೆ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಕೃಷ್ಣಪ್ಪರವರು ನಿರ್ದೇಶಕರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಕುಮಾರ್ ಅವರು ನಿರ್ದೇಶಕರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ರಾಜುರವರು ನಿರ್ದೇಶಕರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ರವಿರವರು ನಿರ್ದೇಶಕರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಸಿದ್ದೇಗೌಡರು ಕೆಕೆ ನಿರ್ದೇಶಕರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಮೂರ್ತಿರವರು ಎಂಎಚ್ ನಿರ್ದೇಶಕರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಲಕ್ಷ್ಮೀರವರು ನಿರ್ದೇಶಕರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಪ್ರೇಮ ಮುಖ್ಯ ಕಾರ್ಯನಿರ್ವಾಹಕಿ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಮಧು ಕೆಎನ್ ಸಹಾಯಕರು ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಹಾಲು ಉತ್ಪಾದಕರಿಗೆಲ್ಲರಿಗೂ ಸಹ ಸಂಘದ ಪರವಾಗಿ ಹಾಗೂ ನಿಮ್ಮ ಪರವಾಗಿ ಸುಸ್ವಾಗತ. ಶ್ರೀಮತಿ ರಮಾಮಣಿಯವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸಾಲಿನವರೆಗೆ ಲೆಕ್ಕ ಪರಿಶೋಧನೆ, ಜಮಾ ಖರ್ಚು, ಆಸ್ತಿ ಜವಾಬ್ದಾರಿ ತಕ್ಕೆ ಓದಿ ಅಂಗೀಕರಿಸುವ ವಿಚಾರ. ಹಾಲು ಖರೀದಿ ಪೇಜ್ ನಂಬರ್ 7. ವಿವೇಕಾನಂದ ನಗರ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮಿತ ಕನಕಪುರ ತಾಲೂಕು ಬೆಂಗಳೂರು ದಕ್ಷಿಣ ಇದರ 2024-25ನೇ ಸಾಲಿನ ಹಾಲು ವ್ಯಾಪಾರ ತಕ್ಕೆ ಹಾಲು ಖರೀದಿ 1,34,10,10,035 ರೂಪಾಯಿ 51 ಪೈಸೆ. ಹಾಲು ಮಾರಾಟ
1,31,09,489 ರೂಪಾಯಿ 77 ಪೈಸೆ. ಈ ಕಡೆ ಕೇಳಿಸ್ಕೊಳ್ಳಿ. ಸ್ಯಾಂಪಲ್ ಹಾಲು ಮಾರಾಟ 1,46,000 22,27,583 ರೂಪಾಯಿ. ಒಟ್ಟು ಮೊತ್ತ 1,54,83,743 ರೂಪಾಯಿ 28 ಪೈಸೆ. ಪಶು ಆಹಾರ ವ್ಯಾಪಾರ ತಕ್ಕೆ. ಪಶು ಆಹಾರ ಖರೀದಿ 25,29,600. ತುಪ್ಪ ಖರೀದಿ 26,88,800. ಖನಿಜ ಮಿಶ್ರಣ ಖರೀದಿ 27,200. ಗೋಧರ್ ಶಕ್ತಿ ಖರೀದಿ 5,400. ಜಂತುನಾಶಕ ಔಷಧಿ ಖರೀದಿ 2,800. ನ್ಯೂಟ್ರಿಶಕ್ತಿ ಖರೀದಿ 3,213 50 ಪೈಸೆ. ಕೂಪನ್ ಖರೀದಿ 8,800. ಪಶು ಆಹಾರ ಮಾರಾಟ 24,37,120. ತುಪ್ಪ ಮಾರಾಟ 2,01,040. ಖನಿಜ ಮಿಶ್ರಣ ಮಾರಾಟ 27,200. ಗೋಧರ್ ಶಕ್ತಿ ಮಾರಾಟ 3,104. ಜಂತುನಾಶಕ ಔಷಧಿ 2,800. ನ್ಯೂಟ್ರಿಶಕ್ತಿ 3,213 ರೂಪಾಯಿ 50 ಪೈಸೆ. ಕೂಪನ್ ಮಾರಾಟ 7,560 ರೂಪಾಯಿ. 2024-25ನೇ ಸಾಲಿನ ವ್ಯಾಪಾರ ಲಾಭ ಶೇಕಡ 12.06. 16,17,518 ರೂಪಾಯಿ 77 ಪೈಸೆ. ಲಾಭ ನಷ್ಟ ತಕ್ಕೆ. ಸಿಬ್ಬಂದಿ ವೇತನ 4,99,000. ಸಿಬ್ಬಂದಿ ಭವಿಷ್ಯ ನಿಧಿ ಸಂಘದ ವಂತಿಕೆ 50,100 ರೂಪಾಯಿ. ಬ್ಯಾಂಕ್ ವೆಚ್ಚ 497 ರೂಪಾಯಿ. ಪ್ರಯಾಣ ಭತ್ಯೆ 2,000. DTP ಮತ್ತು ಮುದ್ರಣ ವೆಚ್ಚ 17,850. ಕ್ಷೀರಸಿರಿ CD ವೆಚ್ಚ 4,950. ಪ್ರಿಂಟರ್ ರೋಲ್ 3,940. ಸ್ಟೇಷನರಿ ವೆಚ್ಚ 15,536. ಸೀಲಿಂಗ್ ಕ್ಲಿಪ್ ಮತ್ತು ಟೇಪ್ 39,330. ಕ್ಲೀನಿಂಗ್ 8,250. ಪುಸ್ತಕ ಮತ್ತು ಫಾರಂ 1,850. ಜಿಲ್ಲಾ ಸಹಕಾರಿ ಯೂನಿಯನ್ ಶೇರ್ ಫೀಸ್ 100 ರೂಪಾಯಿ. ಕಂಪ್ಯೂಟರ್ ರಿಪೇರಿ 7,100 ರೂಪಾಯಿ. ತಂತ್ರಾಂಶ ಅಳವಡಿಕೆ 2,500. ಪ್ರಿಂಟರ್ ನಿರ್ವಹಣೆ 7,600. ಪ್ರಿಂಟರ್ ಸರ್ವಿಸ್ 3,300. ಫ್ಯಾಟ್ ಮಿಷಿನ್ ರಿಪೇರಿ 1,000. ಫ್ಯಾಟ್ ಮಿಷಿನ್ ಸರ್ವಿಸ್ 1,000. ಪಂಚಿಂಗ್ ಮಿಷಿನ್ 3,500. UPS ನಿರ್ವಹಣೆ 500. ತೂಕದ ಯಂತ್ರ ಸತ್ಯಮಾಪನ 1,650. ತೂಕದ ಯಂತ್ರ ರಿಪೇರಿ 1,250. ಹಾಲಿನ ಕ್ಯಾನ್ಗೆ ಬಣ್ಣ ಹಾಗೂ ಹೆಸರು ಬರೆಸಿದ ವೆಚ್ಚ 5,050. ಸಂಘದ ಸೀಲ್ ಮಾಡಿಸಿದ ವೆಚ್ಚ 500 ರೂಪಾಯಿ. ಗ್ಯಾಸ್ ರಿಪೇರಿ 300 ರೂಪಾಯಿ. ಪಶು ಆಹಾರ ಪರವಾನಿಗೆ 1,600 ರೂಪಾಯಿ. ರಾಸು ಲಸಿಕೆ ವೆಚ್ಚ 2,500. ದೇವರ ಫೋಟೋ ಮತ್ತು ಸ್ಟ್ಯಾಂಡ್ 2,000. ಮೋಟಾರ್ ರಿಪೇರಿ 200 ರೂಪಾಯಿ. ಫ್ಯಾನ್ ರಿಪೇರಿ 800 ರೂಪಾಯಿ. ರಾಸು ವಿಮೆ ವೆಚ್ಚ 2,500. ಇತರೆ ವೆಚ್ಚ 4,150. ಪಶು ಆಹಾರ ಇಳಿಸಿದ ಕೂಲಿ 8,000. ಸಾಕಾಣಿಕೆ ವೆಚ್ಚ 1,250. ಹಾಲಿನ ಕ್ಯಾನ್ ಎತ್ತುವ ಕೂಲಿ 4,700. ದಿನಪತ್ರಿಕೆ ವೆಚ್ಚ 1,350. ಸಂಘದ ವಿದ್ಯುತ್ ಬಿಲ್ 14,919. ಸಂಘದ ನೀರಿನ ಕಂದಾಯ 6,000. ಅಂತರ್ಜಾಲ ವೆಚ್ಚ 7,595. ಪರೀಕ್ಷಾ ವೆಚ್ಚ 6,314. ಅಂಚೆ ವೆಚ್ಚ 500. ಪೂಜಾ ವೆಚ್ಚ 9,000. ಆಯ್ದ ಪೂಜಾ ವೆಚ್ಚ 20,000. ಗ್ಯಾಸ್ ಸಿಲಿಂಡರ್ ವೆಚ್ಚ 1,000 ರೂಪಾಯಿ. ಕಾಫಿ ಮತ್ತು ಟೀ ವೆಚ್ಚ 3,820 ರೂಪಾಯಿ. ಸಂಘದ ಸಮಾವೇಶ ವೆಚ್ಚ 2,500 ರೂಪಾಯಿ. ಸಂಘದ ತೆರಿಗೆ ಕಡಿತ 7,291. ಸಭೆ ವೆಚ್ಚ 5,300. ಮಹಾಸಭೆಯ ವೆಚ್ಚ 65,000. ಲೆಕ್ಕ ಪರಿಶೋಧನಾ ಶುಲ್ಕ 21,366. ಸಿಬ್ಬಂದಿ ಉಪನಿಧಿ 42,000. ವಸೂಲಾತಿ ಅವಕಾಶ 65,000. ಯಂತ್ರೋಪಕರಣ ಸವಕಳಿ ನಿಧಿ 14,958. ಕಟ್ಟಡ ಸವಕಳ ನಿಧಿ 1,37,946. ಪೀಠೋಪಕರಣ ಸವಕಳಿ ನಿಧಿ 10,506. 2024-25ನೇ ಸಾಲಿನ ನಿವ್ವಳ ಲಾಭ 5,50,891 ರೂಪಾಯಿ 40 ಪೈಸೆ.
ಒಟ್ಟು ಮೊತ್ತ 1,69,699,679 ರೂಪಾಯಿ 67 ಪೈಸಾ. ಹೇಳಿದ್ರಲ್ಲ ಖರ್ಚಲ್ಲಿ ಇದರಲ್ಲಿ ನಿಮ್ಗೆ ಏನಾದರೂ ಕೇಳೋಂಥದ್ದಿದ್ರೆ ಕೇಳಿ. ರೈತರು ಒಂದು ಮೊಟ್ಟೆ ಬಿಡಿಸ್ಕೊಟ್ಬಿಡಿ. ವರ್ಷಕ್ಕೆ 15,000 ರೂಪಾಯಿ ಕ್ಯಾಲೆಂಡರ್ ಆಯ್ತದೆ. ಎಷ್ಟು ನೋಡಿ ಆಮೇಲೆ ಟೂರ್ ಒಂದು ಎಷ್ಟು ನೋಡಿ, ಅವೆರಡು ನಿಲ್ಲಿಸ್ಬಿಟ್ರೆ ರೈತರಿಗೆ ಒಂದು ಮೊಟ್ಟೆ ಬಿಡಿಸ್ಕೊಡುವ. ಅಲ್ಲ ಇಲ್ಲಿ ಏನು ಸಂಬಳ ಟೂರ್ ಬೇಡವಾ, ಕ್ಯಾನ್ಸಲ್ ಮಾಡೋದಾ? ಅಲ್ಲ ನಮ್ದಲ್ಲ, ನೀವು ಅಂದ್ರೆ ಟೂರ್ ಇರ್ತದೆ. ಹಿಂದ್ಗಡೆ ಮಾತಾಡ್ತಾರೆ ಹೇಳಪ್ಪ. ಮನೆ ಒಬ್ರು ಕರ್ಕೊತೇವೆ ಸಂಘದಲ್ಲಿ ಸೆಕ್ರೆಟರಿ ಅವರು ಸಂಘದವರು ಬೇಕಾದವ್ರು ಹೇಳ್ರಿ ಅವ್ರನ್ನೇ ಕರ್ಕೊಯ್ತಾರೆ. ಬೇಕಾದನ್ನ ನಮ್ಗೆ ಟೂರ್ ಬೇಡ. ಪೂಜಾ ವೆಚ್ಚ 9,000 ಹಾಕವ್ರೆ. 3,000 ರೂಪಾಯಿ ಆಗೋದು. 9,000 ರೂಪಾಯಿ ಪೂಜಾ ವೆಚ್ಚ. 9,000 ರೂಪಾಯಿ ಬರ್ತಾವ್ರೆ ಪೂಜಾ ವೆಚ್ಚ. ಒಂದು ಮುಡ್ಸೋದು ಒಂದು ಇಷ್ಟದ ಹೂವು 9,000 ರೂಪಾಯಿ ಹೆಂಗಾಯ್ತು? ಪೂಜಾ ವೆಚ್ಚ 9,000 ರೂಪಾಯಿ ಹಾಕಿದ್ದಾರೆ. ಪೂಜೆ ಮಾಡೋದು ಇರ್ಲಿ ಬಿಡಿ ಸ್ವಾಮಿ. ಆಯ್ತು, ಪೂಜಾ ವೆಚ್ಚ 20,000 ರೂಪಾಯಿ ಹಾಕವ್ರೆ. 20,000 ರೂಪಾಯಿ ಏನೇನು ಸ್ವೀಟ್ ಕೊಟ್ಟಿದ್ರಿ? ಒಂದೊಂದು ಕಾಲ್ ಒಂದೊಂದು ಸ್ವಲ್ಪ ಸ್ವೀಟ್ ಕೊಡ್ತೀರಿ, ಒಂದೊಂದು ಚೂರ ಅದು ಏನು ತಿನ್ನೋಕ್ಕಾಗದು ಮಾಡೋಕ್ಕಾಗಲ್ದು. ಒಂದೊಂದು ಪ್ಯಾಕ್ ಕೊಡ್ತೀರಿ. ಏನು ಚೆನ್ನಾಗಿರಲ್ಲ ಅದು. ಏನು ಕ್ವಾಲಿಟಿ ಇರತ್ತೆ ಅದು? ಏನು ಕ್ವಾಲಿಟಿ ಇರತ್ತೆ ಅದು? ಏನು ಕ್ವಾಲಿಟಿ ಇರತ್ತೆ ಅದು? ಚೆನ್ನಾಗಿಲ್ಲ ನಮಗೆ. ಸ್ವೀಟ್ ಬೇಡ ನಮಗೆ, ಬೇಡ ಬಿಡ್ರಿ. ಪೂಜೆ ವೆಚ್ಚ 9,000 ರೂಪಾಯಿ ಹಾಕಿದ್ರಿ. 3,000 ರೂಪಾಯಿ ಆಗೋದು. 9,000 ರೂಪಾಯಿ ಯಾಕೆ ಹಾಕಿದ್ರಿ? ಪೂಜೆ ವೆಚ್ಚ ಫೋಟೋಕ್ಕೆ ದಿನ ವಾರಕ್ಕೊಂದ್ಸರಿ ಪೂಜೆ ಆಗ್ತೀರಿ. ಸೋಮವಾರ ಶುಕ್ರವಾರ 2 ದಿವಸ ಪೂಜೆ ಬೇಕು. 2 ದಿವಸಕ್ಕೆ 200 ರೂಪಾಯಿ. ಗಂಧ ಕಡ್ಡಿ ಕರ್ಪೂರ ಎಣ್ಣೆ ತಿಂಗಳಿಗೆ ಎಷ್ಟಾಯ್ತು ಹೇಳಪ್ಪ ಪೂಜಾರಪ್ಪ? ನೀವೇ ಹೇಳಿ, ಏನ್ ಕೆಲಸ ಕಮ್ಮಿ ಇರತ್ತೋ? ಇತರ ವೆಚ್ಚಗಳು 4,105 ರೂಪಾಯಿ ಮಾಡಿದ್ರೆ ಇತರ ವೆಚ್ಚಗಳು ಕೇಳಿ ನಿಮ್ ಸಮಸ್ಯೆ ಏನಾದ್ರು ಕೇಳಪ್ಪ. ಏನೇನು ಬಿಲ್ ಹಾಕಿದ್ದಾರೆ ಇತರ ವೆಚ್ಚಗಳು? ಡೈರಿಯಿಂದ ಟೂರ್ ಬೇಡವಾ? ಕೇಳಿಸ್ತಾ ಆಯ್ತಾ ರಾಮಣ್ಣ? ಕ್ಯಾಲೆಂಡರ್ ಬೇಡವಾ? ಟೂರು ಬೇಡವಾ? ಅದರಿಂದ ಯಾರು ಏನು ಕೊಡ್ಸಲ್ಲ. ನೀವ್ ಹೇಳಿದ್ರ ಪೀಡ್ಸ್ ಕೊಡ್ಸಿ ಅಂತ, ಅದ್ ಕ್ಯಾನ್ಸಲ್ ಆಯ್ತದ, ಲಾಭ ನಿಮ್ಗೆ ಬರ್ತದೆ. ಅದರಿಂದ ಒಂದ್ ಮೂಟೆ ಪೀಡ್ಸ್ ಕೊಡಿ ಅಂತ ಹೇಳಿದ್ರಲ್ಲ, ಅದ್ ಕೊಡಲ್ಲ, ಬೋನಸ್ ಕೊಡ್ತೀವಿ ಅಷ್ಟೇ. ಟೂರ್ ಕ್ಯಾನ್ಸಲ್, ಕ್ಯಾಲೆಂಡರ್ ಕ್ಯಾನ್ಸಲ್ ಅಪ್ಪ. ಕೇಳಿಸ್ಕೊಳ್ಳಿ. ಆಮೇಲೆ ಈ ಜನವರಿಗೆ ನಾವು ಕ್ಯಾಲೆಂಡರ್ನು ಕೊಡಲ್ಲ. ಜನವರಿಗೆ ನಾವು ಟೂರ್ ಹೋಯ್ತಾ ಇದ್ದ 30ರಿಂದ 35,000 ಖರ್ಚು ಆಯ್ತಾ ಇತ್ತು. 2 ಕ್ಯಾನ್ಸಲ್. ಅದೇ ನಿಮ್ಗೆ ಲಾಭ ಬರ್ತದೆ ಅಷ್ಟೇ. ಅದರಿಂದ ಪೀಡ್ಸ್ ಕೊಡಿ, ಅದ್ ಕೊಡಿ ಅಂದ್ರೆ ಏನು ಕೊಡಿಕಾಗಲ್ಲ. ಸರಿಯಪ್ಪ. ಸರಿಯಪ್ಪ, ಆಯ್ತು. ಮುಂದಕ್ಕೆ ಹೋಗಿ ಹೇಳಮ್ಮ. 3,800 ಕಾಫಿ ಟೀ 3,800 ರೂಪಾಯಿ. ಎಲ್ಲರಿಗೂ ಕೊಡ್ತಾರೆ. ನಾನೇನು ಮಾತಾಡೋದು? ನೀವು ಮೀಟಿಂಗ್ ಬರಲಿಲ್ಲ. ನೀವು 5 ವರ್ಷ ಡೈರೆಕ್ಟರ್ ಆಗಿದ್ರಲ್ಲ. ಕಾಫಿ ಟೀ ಬಿಸ್ಕತ್ ಚೋಚೋ ಕೊಡ್ತಾ ಇದ್ವಲ್ಲ, ಅದ್ರ ಕಳ್ಸಿದ್ದು. ಒಂದು ವರ್ಷಕ್ಕೆ ಅಲ್ಲಲ್ಲ, ಮೀಟಿಂಗ್ಗೆ ನೀವು 5 ವರ್ಷ ಡೈರೆಕ್ಟ್ ಆಗಿದ್ರಿ. ಮೀಟಿಂಗ್ಗೆ ಒಂದು ಲೋಟ ಅಷ್ಟೇ ಕಾಫಿ, ಚೋಚೋ, ಬಿಸ್ಕತ್ ಎಲ್ಲ ಕೊಡ್ತಾ ಇದ್ರು. ಆಮೇಲೆ ಒಂದು ಬಾಟ್ಲು ನೀರು, ಅವೆಲ್ಲ ಹಂಗೆ ಬಂದಾವೇನಪ್ಪ. ಒಂದ್ ಮೀಟಿಂಗ್ಗೆ 400ರಿಂದ 400 ರೂಪಾಯಿ ಖರ್ಚು ಆಗ್ಬೋದು. 12 ಮೀಟಿಂಗ್ ಎಷ್ಟಾಯ್ತಪ್ಪ? 10 ರೂಪಾಯಿ ನೀರು, ಒಂದ್ 5 ಬಿಸ್ಕತ್ ತಗೋಬಹುದು, ಚೋಚೋ ತಗೋಬಹುದು ಅಷ್ಟೇ ಹೊರತು 20,000 ಖರ್ಚಾಯ್ತು ಅಂತ ಕೇಳ್ತೀರಲ್ಲ ಆಯ್ತು ಪೂಜೆಗೆ. ಆಮೇಲೆ ಬೋನಸ್ ಕೊಡ್ಬೇಕು ಸಿಬ್ಬಂದಿಗೆ ಸರ್. ಅವತ್ತು ಆಯ್ತು ಪೂಜೆ ದಿವಸ ಲಾರಿ ಚಾಲಕರಿಗೆ ಬೋನಸ್ ಕೊಡ್ಬೇಕು. ಇವರೇ ಸ್ವೀಟ್ನ ಡೈರಿ ಇವಾಗ ನಮ್ಮ ಇದನ್ನೇ ಸೂರ್ಯವ್ರು ಬಂದ ಮೇಲೆ ಏನು ಮಾಡಿದ್ರು, ನೀವು ಡೈರಿ GPMಗೆ ನಮ್ಮದೇ ತಗೋಬೇಕು ಅಂತ ಮಾಡಿ ಕಮ್ಮಿ ಬೆಲೆಗೆ ಅಂದರೆ ಹೋಲ್ಸೇಲ್ ರೇಟಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ನಾವು ಹೊರಗಡೆ 170 ಇರೋದು 140 ರೂಪಾಯಿ 140 ಚಿಲ್ಲರೆಗೂ ಕೊಡೋದಕ್ಕೆ ಹೇಳಿದ್ದಾರೆ. ಅದು ರೇಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ, ನೀವು ತಗೊಳ್ಳಿ. ಅದೇನು ಒಳ್ಳೆ ಗುಣಮಟ್ಟದ್ದು. ನಮ್ಮ ರೈತರು ಹಾಲು ಹಾಕೋದು, ನಾವು ರೈತರಿಂದ ಕೊಡ್ತಿರಲ್ಲ, ಅದೇ 40 ರೂಪಾಯಿನ ತಗೊಳ್ತಾರ. ಅದು ಸುಮ್ಮನೆ ತಗೊಂಡು ವೇಸ್ಟ್ ಮಾಡ್ತಾರೆ. ಭಗವಂತ ತಗೊಳ್ಳೇಬೇಕು ಅಂತ ಇದು ಮಾಡ್ತಾರೆ. ನಮ್ಗೆ ಅದು ಅನುಕೂಲ ಆಗೈತೆ, ನಾವು ಆಗ್ತಾ ಇದೀವಿ. ಅವರು ಸುಮ್ಮನೆ ವೇಸ್ಟ್ ಆಗಿ ಇದು ಮಾಡ್ತಾರೆ. ಅದು ಬೇಕಾದ್ರೆ ಕೊಡ್ಬೋದು ಅಂತ ನಾವು ಮಾಡೋಕ್ಕಾಗುತ್ತೆ ಸರ್.
ನೋಡಿ ಅದನ್ನ ಬಗ್ಗೆ ನಾನು ಹೇಳ್ತಿ ಕೇಳಿದೆ. ಈಗ ನಿಮಗೆ ಬೇಕು ನೀವು ಹಾಕ್ತೀರಾ ಅಲ್ಲ, ಹೇಳ್ತಿ ಕೇಳಿದೆ. ಅವರು ಬೇಡ ಹಾಕಲ್ಲ ಅಂತಂದ್ರೆ ಹಸ್ಗಳು ಫಲ ನೀರಲ್ಲ, ಹಸ್ಗಳು ಹಾಲು ಗುಣಮಟ್ಟ ಬರಲ್ಲ. ಅಂದ್ರೆ ಅವ್ರು ಹೇಳೋದು ಕಲದಕ್ಕಾಗ್ರೆ ಇದಕ್ಕೆ ಹಾಕ್ತಾರೆ, ತಿಂಡಿ ಹಾಕ್ರೆ ತಿನ್ನಲ್ಲ, ಅದು ಸುಮ್ಮನೆ ವೇಸ್ಟ್ ಆಯ್ತದೆ. 40 ರೂಪಾಯಿ ವೇಸ್ಟ್ ಅಂದ್ರೆ 40 ರೂಪಾಯಿಗೆ ಒಂದು ಕಾಲು ಲೀಟ್ರು ಅಲ್ಲಲ್ಲ ಅಲ್ಲ, ನಿಮ್ಮ ಹತ್ರ ತಿನ್ನುತ್ತೆ, ಅವ್ರ ಹತ್ರ ತಿನ್ನಲ್ಲ ಅಂತ ನೋಡಿ, ಇಲ್ಲ. ಸುಮ್ಮನೆ ನಾವು ತಗೊಂಡು ವೇಸ್ಟ್ ನಿಮ್ಮ ಮಾಡ್ತಾರಲ್ಲ ಸರ್, ಅದನ್ನ waste ಮಾಡ್ಬಾರ್ದು. ವೇಸ್ಟ್ ಸ್ವಲ್ಪನೇ ಹಾಕಿ ರೂಢಿ ಮಾಡ್ಬೇಕು ಹಸ್ಗಳಿಗೆ. ಹಾಕ ಬಂದ್ರೆ ಒಳ್ಳೇದು. ನಾನು ಲಾಸ್ಟ್ ಮೀಟಿಂಗ್ ಅಲ್ಲೆಲ್ಲ ನಿಮ್ಗೆ ಹೇಳಿದ್ದೀನಿ, ನಾನೇ ಬಂದಿದ್ದೆ. ಅದನ್ನ ಹಾಕೋದ್ರಿಂದ ಏನ್ ಅನುಕೂಲ ಅದೇ ಅನ್ನೋ ಬಗ್ಗೆ ನಾನೆಲ್ಲ ಹೇಳಿದ್ದೀನಿ. ಈಗ ಆಮೇಲೆ ಮಾತಾಡ್ತೀನಿ, ಇದೆಲ್ಲ ಇದಾಗಲಿದಾಗ ನಾನೇ ಎಲ್ಲ ಹೇಳ್ತೀನಿ. ಪಶು ಆಹಾರ ಹಾಕೋದ್ರಿಂದ ಏನು ಅನುಕೂಲ ಆಯ್ತದೆ, ಖನಿಜ ಮಿಶ್ರಣ ಹಾಕೋದ್ರಿಂದ ಏನೋ, ಹೋದ ಶಕ್ತಿ ಏನೋ, ನ್ಯೂಟ್ರಿಸ್ ಹಾಕೇನೋ. ಈಗ ನಿಮ್ಗೆ ಯೂಸ್ ಆಯ್ತದೆ, ಅವ್ರಿಗೆ ಯೂಸ್ ಆಗಲ್ಲ ಅಂತ ಹಾಕದೆ ಹೋದ್ರೆ ಆ ರೈತರಿಗೆ ಲಾಸ್ ಆಯ್ತದೆ. ಅಥವಾ ಗುಣಮಟ್ಟ ಬರಲ್ಲ, ಕ್ವಾಲಿಟಿ ಬರಲ್ಲ, ಹಾಲು ಇಳುವರಿ ಬಂದಿರೋದಾಗ ಅವ್ರು ಲಾಸ್ ಆಗಿ ಹೆಸ ಮಾಡ್ಕೊಬೇಕಾಯ್ತದೆ. ತಿಂದೆ ತಿಂತಪ್ಪ ನಾನು ಹೇಳ್ತೀನಿ, ನಾನು ಆಮೇಲೆಲ್ಲ ಪೂರ್ತಿ ಹೇಳ್ತೀನಿ. ಇದೆಲ್ಲ ಇದಾಗಿ ಆಮೇಲೆ ಹೇಳ್ತಾರೆ ಖನಿಜ ಮಿಶ್ರಣ ತಗೊಳ್ಳೋದೇ ಫೀಡ್ಸ್ ಕೊಡಲ್ಲ. ಫೀಡ್ಸ್ ಜೊತೆಗೆ ಬಂದ್ಬಿಡ್ತೀವಿ ನಮ್ಗೆ. ಫೀಡ್ಸ್ಗೆ 1 ಮೂಟೆ 2 ಮೂಟೆಗೆ ಒಂದು ಕೊಡ್ಬೇಕು ಅಂತ ಫೀಡ್ಸ್ ಅಲ್ಲೇ ಕಳಿಸ್ಬಿಡ್ತಾರೆ. ನಾವು ಕೊಡ್ಲೇಬೇಕಾದ್ರೆ 2 ಮೂಟೆಗೆ ಒಂದು ಕೊಡದೆ ಹೋದ್ರೆ ಫೀಡ್ಸ್ ಕೊಡಲ್ಲ. ಸುಮ್ಮನೆ ವೇಸ್ಟ್ ಆಗಿ ತಿನ್ನಲ್ಲ ಅಂತ ಬಿಸಾಕ್ತಾರೆ. ಅಲ್ಲ ತಿನ್ಲಿ ಅಂತಾನೆ ಪಾ ಕೇಳಿ ಸರ್, ಫೀಡ್ಸ್ ಕೊಡಲ್ಲ ಅಲ್ವಾ ಸರ್? 40 ರೂಪಾಯಿ ಫೀಡ್ ಇದೆ, 40 ರೂಪಾಯಿ ಪಶು ಇದು ಖನಿಜ ಮಿಶ್ರಣ ಪೌಡ್ರು 1280 ರೂಪಾಯಿ ತಗೋತಾರೆ. ಜೊತೆಗೆ ಏನಾದ್ರು ಗೋದಾರ ಶಕ್ತಿ ಅಂತ ಒಂದು ಕೊಡ್ತಾರೆ. 8 ತಿಂಗಳು ಫಲ ಇರ್ತಾವಲ್ವಾ, 8 ತಿಂಗಳು ಫಲದಿಂದ ಕರಾಕ್ 3 ತಿಂಗಳವರೆಗೂ ಕೊಡಬೇಕಾಗಿದೆ. ಅದು 90 ರೂಪಾಯಿ ರೇಟು. ಅಥವಾ ಈಗ ಅದು ಕೊಟ್ಟರೆ 1540 ಪ್ಲಸ್ 90 ರೂಪಾಯಿ ಇಟ್ಕೋತಾರೆ. ಇಲ್ಲ ಅಂದರೆ ಇದು ಖನಿಜ ಮಿಶ್ರಣ ಕೊಟ್ಟಿದ್ರೆ 1240 ಪ್ಲಸ್ 40 1280 ಆಗುತ್ತೆ. ಸಂಘದಿಂದ ಕೊಡೋ ಮಾಡಿ ಸರ್, ಸಂಘದಿಂದನೇ ಕೊಡೋ ಮಾಡಿ, ದುಡ್ಡು ಸಂಘದಿಂದನೇ ಕಟಾವ ಮಾಡಿ. ಮೊದಲೆಲ್ಲ ಅದೇ ತರ ಕೊಡ್ತಿದ್ರು. ಇಲ್ಲ ಅದು ಹೇಳ್ತಿ ಕೇಳಿದ್ರೆ ಕೆಲವು ಬದಲಾವಣೆಗಳು ಆಗಿದೆ. ಈಗ ಸಂಘದಿಂದ ಕೊಟ್ಟು ಸಂಘಟನೆಗಳು ಕಟ್ಟಬೇಕಾಗ್ತದೆ. ಅದರಲ್ಲಿ ನಾವು ಯಾವುದೇ ನಿಧಿಗಳಿಂದ ತೆಗಿಯೋಕ್ಕಾಗಲ್ಲ ಅದನ್ನು. ಅಥವಾ ಆಯ್ತಾ, ಬೇಕಾದರೆ ನಿಮಗೆ ಸಬ್ಸಿಡಿ ಸಂಘದಲ್ಲಿ ಮೀಟಿಂಗ್ ಮಾಡಿ ಒಂದು 5 ರೂಪಾಯಿ 10 ರೂಪಾಯಿನ ನಿಮಗೆ ಕನ್ಸಿಡರ್ ಮಾಡಿ ಕೊಡ್ಬೋದು. ಯಾಕೆಂದರೆ ಪೂರ್ತಿ ತೆಗಿಯೋಕ್ಕೆ ಬರಲ್ಲ. ಅದು ಆಯ್ತಾ, ಸರಿ ಆಯ್ತು. ಈಗ ಈ ದಿನ ಏನ್ ಗೊತ್ತಾ, ಅದನ್ನ ಬದಲಾವಣೆ ಮಾಡ್ಕೊಳಕ್ಕೆ ಬಿಡಿ. ಗುಣಮಟ್ಟ ಕಡಿಮೆ ಬರ್ತಾ ಇದೆ. ಇನ್ನೊಬ್ಬರು ಹಾಲು ತೆಗೆದು ಅದಕ್ಕೆ ಹಾಕಿ ಅವ್ರನ್ನೆಲ್ಲ ಮಾಡ್ತಾರೆ. ನಮ್ಗೆ ಯಾಕೆ ಮಾಡಿದ್ರು? ಯಾರು ಕೆಲಸಗಾರರು ಅದನ್ನು ಮಾಡ್ಬೇಕವ್ರು. ಹೇಳ್ತೀರಾ? ನಾನು ಹೇಳ್ತೀನಿ. ಈಗ ಪೂರ್ತಿ ನಿಮ್ದು 2 ಬರ್ತದಲ್ವಾ, ಅದು 3 ಬರ್ಲೇಬೇಕು ಫ್ಯಾಟು. ಅದಕ್ಕೆ ಒಂದು 5 ನಿಮಿಷ ನಿಲ್ಸ್ಕೊಂಡಿದ್ದು ಫ್ಯಾಟ್ ಹಾಕ್ತಿವಿ. ಈ ಕುಮಾರ ಜಗಳ ಮಾಡ್ತಾರೆ ಏನಲ್ಲ, ಯಾಕೆ ಅಂದ್ರೆ ಕುಮಾರ್ ಒಂದು ಇದು ಬರಲ್ಲ, ಡಿಗ್ರಿ ಬರಲ್ಲ. ಬೇಗ ಬಾಪ ಸೇಲಾಗ ಮಾಡ್ತೀವಿ, ಅಲ್ಲದೆ 5 ಬಂದಿರೋ ಜೊತೆ ಮಿಕ್ಸ್ ಮಾಡ್ತೀವಿ. ಕೊನೆಯಲ್ಲಿ ಬಂದ್ರೆ ಏನ್ ಮಾಡುವ? ಒಂದೊಂದು ಕ್ಯಾನ್ ಹಾಲು ಹೊಡೆದೋದ್ರೆ ಯಾರ ಕಡೆ ನಮ್ಮ ಡೈರಿಗೆ ಹಿಂಗೆ ಇರೋದು, ಹಿಂಗೆ ಮಾಡೋದು. ಅವ್ರು ಬಂದು 2 ವರ್ಷ ಆಗದೆ. ನಾವು 2003 ಹಾಕಿದ್ದೀವಿ. 100 ರೂಪಾಯಿ ಕೊಡ್ತೀರಾ? ಅವ್ನು ಚಿಲ್ಲರೆ ನೀವು ಒಳ್ಳೆ ಹಾಲು ಕಳಿಸಿದ್ರೆ ಅಲ್ಲಿ ವ್ಯಾಪಾರ ಆಗುತ್ತೆ. ಇಲ್ಲ ಅಂದ್ರೆ ಫುಲ್ ಕ್ಯಾನ್ ಹಾಲು ಸುರಿತಾರೆ. ನೀನ್ ಬರೋದು ಲೋ ಫ್ಯಾಟ್ ಗಾಡಿ ಬರೋಕ್ ಬಂದ್ರೆ ನಾವೇನ್ ಮಾಡುವ? ಹಾಲು ಎಷ್ಟು ಬರೋದು? 2 8 ನಿನ್ 3 ಪಾಯಿಂಟ್ ಬಂದ್ರೆ ನಾವೇನ್ ಮಾಡುವ? ಅಲ್ಲಿ ಕ್ಯಾನ್ ಸಮೇತ ಹಾಲು ಸುರಿತಾರೆ. ಎಲ್ಲಾದು ಲಾಭ ಹೋಯ್ತದೆ. ಏನ್ ಮಾಡುವಾಗ? ಪೂಜಾರಪ್ಪ ಒಂದು 4 5 ಬಂದಿರ್ತದೆ, 2 8 2 9 ಬಂದಿರ್ತದೆ. ಏನ್ ಮಾಡುವ? ಬೇಗ ಬಾ ಅನ್ನೋದು ತಪ್ಪೆ. ಅವ್ರು ಹೆಂಗೋ ಹೋದ್ರು. ಈಗ ನಿಮ್ದೇ ಹಾಲಕ್ಕೆ ಅಂದ್ರೆ ಈ ಹುಡುಗಿ ಬಂದು ಏನ್ ನಿನ್ ನೆಮ್ಮದಿ ಏನ್ ಕಳ್ಸೋದು ಏನಿಲ್ಲ. ಏನಿದ್ರು ಹೇಳಿ ಕರೆಕ್ಟ್ ಆಗಿ ನೆಮ್ಮದಿ ಗಿಮ್ದಿ ಅವೆಲ್ಲ ಏನ್ ಮಾತಾಡಬೇಡ. ಅಲ್ಲಿಗೆ ಇವ್ನು ಒಬ್ಬನಿಗೆ ಬೇರೆ ತೊಂದರೆ ಆಗ್ಬಿಟ್ಟಾರೆ. ಒಬ್ಬರಿಗೆಲ್ಲ ಎಲ್ಲಾನು ಒಂದು ಅಂತ ಇದ್ರೆ 2 ಅಂತ ಬರೀತಾರೆ. ಮಿಡಲ್ ಬರ್ತಾರೆ 1 ಅಂತ ಇದ್ರೆ 2 ಅಂತ ಬರೀತಾರೆ. ಅವೆಲ್ಲ ಬರೆಯಕ್ಕಾಗಲ್ಲ. ಆನ್ಲೈನ್ ಹೇಳದ್ ಕೇಳಿ. ಯಾರೋ 2 8 ಬಂದವ್ರಿಗೆ 3 ಗೀರ್ ಕೊಟ್ಬಿಟ್ಟು ಅವ್ರಿಗೆ ಯಾಕಂದ್ರೆ 5 ರೂಪಾಯಿ ದುಡ್ಡು ಹಾಳಾಗೋಯ್ತದೆ ಸಹಾಯ ಮಾಡಿರ್ಬೋದು. ಅದು ಬಿಟ್ರೆ ಆನ್ಲೈನ್ ಒತ್ತೇಟ್ಗೆ ಅದು ಆನಂದ್ ಇದೆಯಲ್ಲ, ಅಲ್ಲಿ ತನಕ ಗುಜರಾತ್ ತನಕ ಹೋಗುತ್ತೆ. ನಮ್ ಬೆಂಗಳೂರು ಡೈರಿಗೆ ಆಗಲ್ಲ ಬಿಡಿ. ಇಲ್ಲ ನೀವು ಅವ್ ಹೇಳ್ದಂಗೆ ಕೇಳಿದ್ರೆ ನಿಮ್ದು ಅವ್ದು ಹೊಂದಾಣಿಕೆ ಇದ್ರೆ ಇಲ್ಲ ಕೆಲಸ ಆಗೋದು. ನೀವು ಹಾಲು ಹಾಕುವಾಗ ಬೇಗ ಬಾ ಅಂತ ತಾನೆ. 5 ನಿಮಿಷ ಇದ್ದಾಗ ಬಂದ್ರೆ ಏನ್ ಹಾಲು ಹಾಕೋದು? ಲೋಪೇಟು ಹೆಂಗ ನೀನ್ 50 ವರ್ಷದಿಂದ ಪಾಪ ಹೀಗೆ ಬಂದಿರ್ಬೋದು. ಸೆಕ್ರೆಟರಿ ಹೋಗು, ನಾವು ವಿಲೇಜ್ಗಳಿಗೆ ಮದುವೆ ಹೋದ್ವು ಅವ್ನು ಇಲ್ಲೇ ಇರು ಅಂತ ಹೇಳಿಕ್ ಆಯ್ತದ? ನೀವ್ ಬೇಡ ಅಂತ ಅದೇ ಹೇಳಿ ನಾವಳಿಕ ಎಲ್ಲ ಒಪ್ಕೊಳ್ಳಿ ಬೇಡ ಅಂತ ಈಗ ತೆಗೆದ್ಬಿಡ್ತೀವಿ. ಎಲ್ಲ ಕೇಳಪ್ಪ, ಸೆಕ್ರೆಟರಿ ಬೇಡವೇನಪ್ಪ ಹಂಗಂದ್ರ? ನಿಮ್ಗೆ ಏನಾರ ತೊಂದರೆ ಮಾಡಪ್ಪ ಸೆಕ್ರೆಟರಿ? 50 ಜನ ಹಾಲು ಹಾಕೋಗಿಲ್ಲ, ನೀನ್ ಒಬ್ಬಗೆ ತೊಂದರೆ ಇದ್ರೆ
ಬರೋದು ಲೋಪೇಟು, ಮಾತಾಡ್ತಾ ಇರೋದು ಇಷ್ಟೊಂದು. ನಾವ್ ಯಾವಾಗ ಲೋಪೇಟೆ ಬಿಡ್ರಿ ನಮ್ದು ಹಂಗಾರೆ. ಮತ್ತೆ ಇನ್ನೇನು ತೊಂದರೆ ಮಾಡ್ತಾವ ಹೇಳು. ಬರೀ ಲೋಪೇಟೆ ಅಲ್ಲ ಈಗ ನಿಮ್ಗೇನು ಅಡ್ವಾನ್ಸ್ ಕೊಡ್ತಾ ಇಲ್ವೋ, ಫೀಡ್ಸ್ ಕೊಡ್ತಾ ಇಲ್ವೋ, ಬಾಯಿ ಹೊಡಿದು ಯಾಕೆ ಹೇಳು? ನೀನ್ ಬೇಗ ಬರ್ಲಿ, ದೊಡ್ಡಲು 2 ಅಂತ ವಾದ ಮಾಡ್ತಾರೆ. ಮಿನರಲ್ ಇದು ಫೀಡ್ಸ್ ಒಂದು ಕೊಟ್ಟಿದ್ರು 2 ಅಂತ ವಾದ ಮಾಡಿದ್ರು. ರೈತರಿಗೆಲ್ಲ ಯಾಕೆ ಸುಮ್ಮನೆ ಜಗಳ ಇದು ತೊಂದರೆ ಇಲ್ಲ ಸರ್, ಸೈನ್ ಹಾಕಿ ನೀವು ಕೆಲಸ ಮಾಡಪ್ಪ ತಗತಿರಲ್ವಾ? 1+1 ಅಂತ ಬರೀತಾರೆ, 2+2 ಅಂತ ಬರೀತಾರೆ. ಏನ್ ಮಾಡೋ ರೈತರು? ಸೈನ್ ಮಾಡೋ ಒಂದು ಮೂಟೆ ಅಂದ್ರೆ ಒಂದು ಮೂಟೆ. 1+1 ಅಂತ ಬರೀತಾರೆ. ಏನ್ ಮಾಡೋಣ ನಾವು ರೈತರು? ಹೇಳ್ತಾರವಾ? ಈಗ ಅದೇ ಸರ್ ನಡೀತಾ ಇರೋದು. 1+1 ಅಂತ BDCC ಬ್ಯಾಂಕ್ ಮುಖೇನ 2 ರೀತಿ ನಾವು ಸಾಲ ಕೊಡ್ತಾ ಇದೀವಿ. ಸ್ವಲ್ಪ ಮುಂದೆ ಬನ್ನಿ, ಕೇಳಿಸ್ತಾ ಮುಂದೆ ಬನ್ನಿ. ಇಲ್ಲಿ ಜಾಗ ಐತೆ, ಬನ್ನಿ. ಮುಂದೆ ಎಲ್ಲಾ ರೈತರಿಗೂ ಸಾಲ ಸೌಲಭ್ಯ ಒದಗಿಸಬೇಕು ಅಂದ್ಬಿಟ್ಟು ಏನ್ ನಾವು ಮಾಡಿದೀವಿ, ಪ್ರತಿಯೊಬ್ಬ ರೈತರಿಗೂ ಸಾಲ ಸೌಲಭ್ಯ ಸಿಗಬೇಕು. ಪ್ರತಿಯೊಬ್ಬ ರೈತನು ಹಸು ಖರೀದಿ ಮಾಡಿ ಹಾಲು ಹಾಕಿ ಹಾಲು ರೈಸ್ ಆಗೋದ್ರಿಂದ ಸೊಸೈಟಿ ಡೆವಲಪ್ಮೆಂಟ್ ಆಗುತ್ತೆ, ಪ್ಲಸ್ ನಿಮಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಏನ್ ಮಾಡಿದೀವಿ ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಸಾಲ ಸೌಲಭ್ಯ ಒದಗಿಸಬೇಕು ಅಂತ ನಾವು BDCC ಬ್ಯಾಂಕಿನ ಮೂಲಕ 90,000 ಏನು ನೀವು ಹಸು ಖರೀದಿ ಮಾಡ್ತೀರಿ, ಹಸು ಖರೀದಿಗೋಸ್ಕರ ನಿಮ್ಗೆ ಸಾಲ ಕೊಡೋದು ನಾವು. ನೀವು ಆಲ್ರೆಡಿ ಈಗ ನನ್ನ ಹತ್ರ ಹಸು ಇದೆ ಅದಕ್ಕೆ ಸಾಲ ಕೊಡಿ, ನಿಮ್ಗೆ ಸಾಲ ಕೊಡಿ ಬರಲ್ಲ. ಹೊಸದಾಗಿ ನೀವೇನು ಹಸು ಪರ್ಚೇಸ್ ಮಾಡ್ತೀರಿ ಅದಕ್ಕೆ ನಾವು ಸಾಲ ಕೊಡ್ತೀವಿ, ಸರಿನಾ? ಒಂದು ಹಸುಗೆ 90,000. ಈಗ ನಿಮಗೆ 90,000 ರಿಲೀಸ್ ಮಾಡಿದ್ರೆ ಇನ್ನು 6 ತಿಂಗಳು ಬಿಟ್ಕೊಂಡು ಇನ್ನೊಂದು 90,000 ರಿಲೀಸ್ ಮಾಡ್ತೀವಿ. ಇದು ಯಾವ ಥರ ಪ್ರೋಸೆಸ್ಸು ಅಂದರೆ, ನಿಮಗೆ ದಾಖಲಾತಿ ಏನೇನು ತಗೋತೀವಿ ಅಂದರೆ, ನಿಮ್ಮ ಹತ್ರ ಪಾಣಿ ಇದ್ದರೆ, ಇಲ್ಲ ನನ್ನ ಹತ್ರ ಪಾಣಿ ಇಲ್ಲ, ನಮ್ದು ಯಾವುದೋ ಬೇರೆ ಸೈಟ್ ಪತ್ರನೋ ಇಲ್ಲ ಈ ಖಾತನೋ ಬೇರೆ ಯಾವುದೋ ದಾಖಲಾತಿ ಇದೆ ಅಂದರೆ, ನಿಮ್ಮ ಸೊಸೈಟಿ ಕಡೆಯಿಂದ ಯಾವುದೇ ರೀತಿ ದಾಖಲಾತಿ ನಾವು ತಗೊಳ್ಳಲ್ಲ, ಡೈರೆಕ್ಟಾಗಿ ನಿಮ್ಗೆ ಸಾಲ ಕೊಡ್ತೀವಿ. ಅಂದರೆ ನಿಮ್ಮ ಪಾಣಿ ಕೊಟ್ಟಿದ್ರೆ ನಾವು ಮಾರ್ಟ್ಗೇಜ್ ಮಾಡ್ಕೊತೀವಿ, ಬ್ಯಾಂಕಿನ ಹೆಸರಿಗೆ ಮಾರ್ಟ್ಗೇಜ್ ಮಾಡಿಕೊಂಡು ನಿಮ್ಮ ಸಾಲ ಸೌಲಭ್ಯ ಏನು ಬೇಕೋ ನಾವು ಡೈರೆಕ್ಟಾಗಿ ಸಾಲ ಕೊಡ್ತೀವಿ. ನಿಮ್ಗೆ ಲಾಸ್ಟಲ್ಲಿ ನಿಮ್ಗೆ ಏನಾರ ಡೌಟ್ ಇದ್ರೆ ಕೇಳಿ, ನಾನು ಹೇಳ್ತೀನಿ, ಸರಿನಾ? ನಿಮ್ಗೆ ನಿಮ್ಮ ಹತ್ರ ಏನಾರ ದಾಖಲಾತಿ, ಈಗ ನಮ್ಮ ಹತ್ರ ದಾಖಲಾತಿ ಐತಿ ಅಂದ್ರೆ ನಾವೇ ನೇರವಾಗಿ ಸಾಲ ಕೊಡ್ತೀವಿ ನಿಮಗೆ. ನಿಮ್ಮ MPCSಗೂ ನಮಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ನಿಮ್ಮ MPCS ಇಂದ ಏನು ಮಾಡ್ತಾರೆ ಅಂದರೆ ನಿಮ್ಮ ಹಾಲೊಂದು ದುಡ್ಡು ಏನೈತೆ ನಮ್ಮ ಬ್ಯಾಂಕ್ ಹಾಕ್ತಾರೆ, ಡಿಡಕ್ಷನ್ ಮಾಡಿಕೊಡ್ತಾರೆ. ಲೋನ್ ಏನೈತೆ ಲೋನ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋತೀವಿ. ಇನ್ ಕೇಸ್ ನಿಮ್ಮ ಹತ್ರ ನಮ್ಮ ದಾಖಲಾತಿ ಏನೂ ಇಲ್ಲ, ನನ್ನ ಹತ್ರ ರೈತನ ಹತ್ರ ಈಗ ಹಾಲು ಹಾಕೊಂಡು ಹೋಗ್ತೀವಿ, ಹಸು ಪರ್ಚೇಸ್ ಮಾಡ್ತೀವಿ ಅನ್ನೋರು, ನಮ್ಮ ಹತ್ರ ದಾಖಲಾತಿ ಏನೂ ಇಲ್ಲ, ಬರೀ ಆಧಾರ್ ಕಾರ್ಡು ಪಾನ್ ಕಾರ್ಡು ಇಷ್ಟೇ ನನ್ನ ಹತ್ರ ದಾಖಲಾತಿ ಇರೋದು ಅಂದರೆ, ನಿಮ್ಮ MPCS ಏನೈತೆ, ನಿಮ್ಮ MPCS ಅವರು ಟ್ರೈ ಪಾರ್ಟಿ ಅಗ್ರಿಮೆಂಟ್ ಅಂತ ಬರುತ್ತೆ. ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ, ಹಿಂಗೆ BDCC ಬ್ಯಾಂಕ್ ಇಷ್ಟು ಜನ ರೈತರಿಗೆ ಇಷ್ಟು ಸಾಲಕ್ಕೆ ನಾವು ಪ್ರಪೋಸಲ್ ಕಳಿಸ್ತಾ ಇದ್ದೀವಿ, ಇಷ್ಟು ಸಾಲಕ್ಕೆ ನಾವು ಏನು ಆಡಳಿತ ಮಂಡಳಿ ಐತೋ ಆಡಳಿತ ಮಂಡಳಿನೇ ನೇರ ಜವಾಬ್ದಾರಿಯಾಗಿರ್ತೀವಿ. ಇನ್ ಕೇಸ್ ಯಾವುದೇ ಒಬ್ಬ ರೈತ ಸಾಲ ಕಟ್ಟದೆ ಸುಸ್ತಿಯಾದ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಪ್ಲಸ್ ಏನು ನಿಮ್ಮ MPCS ಇರ್ತದೆ, MPCS ಜವಾಬ್ದಾರಿ ತಗೊಳ್ಳೋ ಥರ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಮಾಡಿಕೊಡ್ಬೇಕು. ಆ ಥರ ಇದ್ದರೆ ನೀವು ಯಾವುದೇ ದಾಖಲಾತಿ ಕೊಟ್ಟಿಲ್ಲ ಅಂದ್ರೆ ನಾವು ಸಾಲ ಕೊಡ್ತೀವಿ. ಬರೀ ನಿಮ್ದು ಆಧಾರ್ ಕಾರ್ಡು ಪಾನ್ ಕಾರ್ಡು ಫೋಟೋ ಪ್ಲಸ್ ಒಬ್ಬರು ಶ್ಯೂರಿಟಿ, ಈ ಥರ ನಿಮಗೆ ದಾಖಲಾತಿ ಇರೋರಿಗೂ ಸಾಲ ಕೊಡ್ತೀವಿ, ದಾಖಲಾತಿ ಇಲ್ದೇವ್ರಿಗೂ ಸಾಲ ಕೊಡ್ತೀವಿ. ದಾಖಲಾತಿ ಇಲ್ದೇವ್ರಿಗೆ ಏನು ಕಂಡೀಷನ್ನು ಅಂದರೆ, ನಿಮ್ಮ MPCS ಬೋರ್ಡ್ ಆಫ್ ಡೈರೆಕ್ಟರ್ ಅಧ್ಯಕ್ಷರು ಏನು ಮಾಡಬೇಕು ಅಂದರೆ ನಾವು ಟ್ರೈ ಪಾರ್ಟಿ ಅಗ್ರಿಮೆಂಟ್ ಮಾಡಿಕೊಡ್ಬೇಕು. ಈಗ ನಮ್ಮ ಹತ್ರ ದಾಖಲಾತಿ ಇದೆ ಅನ್ನೋರಿಗೆ ನಿಮ್ಗೆ ಆಲ್ರೆಡಿ ನಮ್ಗೇನು ಈಗ RSS ಇಲ್ಲ, ಈಗ ಬರ್ನಳ್ಳಿ ಸೊಸೈಟಿ ಏನು ನಮ್ಮ ಲಿಮಿಟ್ ಬರ್ತದೆ, ಬರ್ನಳ್ಳಿ ಸೊಸೈಟಿ ಮೂಲಕ ನಿಮಗೆ ಸಾಲ ಸೌಲಭ್ಯ ಒದಗಿಸ್ತೀವಿ. ಫಸ್ಟ್ನೇ ಕಂತಲ್ಲಿ ನಿಮಗೆ ಒಂದು ಹಸುಗೆ 90,000 ರಿಲೀಸ್ ಆಗುತ್ತೆ. ಒಂದು ಹಸು ಖರೀದಿಗೆ 90,000. ನಿಮಗೆ ಬಡ್ಡಿ ಬಂದು ವಾರ್ಷಿಕ 3%, ಪರ್ ಆ್ಯನಮ್ 3%, ನಿಮಗೆ 25 ಪೈಸೆ ಬೀಳುತ್ತೆ ಬಡ್ಡಿ. ನಿಮಗೆ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಲಿ ಯಾವುದೇ ಬ್ಯಾಂಕ್ ಆಗಲಿ ನಿಮಗೆ 3%ಗೆ ಯಾರೂ ಸಾಲ ಕೊಡಲ್ಲ. ನಮ್ಮ BDCC ಬ್ಯಾಂಕ್ ಮುಖೇನ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಆಡಳಿತ ಮಂಡಳಿಯವರು ಏನು ಮಾಡೋರೆ, ನಿಮಗೆ 25 ಪೈಸೆ ಬಡ್ಡಿಗೆ ನಾವು ಸಾಲ ಸೌಲಭ್ಯನ ಒದಗಿಸ್ತಾ ಇದ್ದೀವಿ. ನಿಮಗೆ 3% ಬಡ್ಡಿ. ಈ 3% ಬಡ್ಡಿಗೆ ನೀವೇನೈತೆ ಮಂತ್ಲಿ 4,000 ಕಟ್ಟಬೇಕು. ಅಂದರೆ 90,000 ಏನು ಸಾಲ ತಗೊಂಡಿದ್ದೀರಾ ಫಸ್ಟ್ನೇ ಕಂತು, ಫಸ್ಟ್ನೇ ಹಸು ಖರೀದಿಗೆ ಏನು ಸಾಲ ತಗೊಂಡಿರ್ತೀರಾ ಆ EMI ಏನಾಗುತ್ತೆ ತಿಂಗಳ ಕಟ್ಟಬೇಕು. ನೀವು 4,500 ರೂಪಾಯಿ ಬೀಳುತ್ತೆ. ಬಡ್ಡಿ ಬಂದು 3%, 25 ಪೈಸೆ ಬಡ್ಡಿ. ಇದಲ್ಲದೆ ನೀವು 6 ತಿಂಗಳು ಆಯಿತು, ನಾವು ಇನ್ನೊಂದು ಹಸು ಬೇಕು, ನಮಗೆ ಇನ್ನೊಂದು ಹಸು ಪರ್ಚೇಸ್ ಮಾಡ್ತೀವಿ ಅಂದರೆ ಅವಾಗ 90,000 ರಿಲೀಸ್ ಮಾಡ್ತೀವಿ. ಯಾಕೆಂದರೆ 2 ಕಂತು ನಿಮಗೆ ಒಂದೇ ಸರಿ ರಿಲೀಸ್ ಮಾಡಲ್ಲ. ಯಾಕೆ ಒಂದೇ ಸರಿ ರಿಲೀಸ್ ಮಾಡಲ್ಲ ಅಂದರೆ, ಈಗ ಒಂದು ಹಸುಗೆ ಸಾಲ ರಿಲೀಸ್ ಮಾಡಿರ್ತೀವಿ, ನೀವು ಏನು ಹಾಲು ಹಾಕ್ಕೊಂಡು ಅದನ್ನ ಬ್ಯಾಂಕಿಗೆ ಏನೈತೆ ಬ್ಯಾಂಕನ್ನು EMI ಕಟ್ತಾ ಇರ್ತೀರಾ. ಇನ್ ಕೇಸ್ ಇನ್ನು 6 ತಿಂಗಳು ಆದಮೇಲೆ ಹಸು ಏನು ಕರಾವು ಸ್ಟಾಪ್ ಆದಾಗ ನಿಮಗೆ ಈಗ ಬ್ಯಾಂಕಿನ ಸಾಲ ತಗೊಂಡಿರ್ತೀರಾ, ರೀಪೇಮೆಂಟ್ ಕಟ್ಟಿಕ್ಕೆ ಆಗಲ್ಲ. ಆ ಥರ ನೀವೇನು ಸಮಸ್ಯೆಗೆ ಒಳಗಾಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡ್ತೀವಿ, 6 ತಿಂಗಳು ಆದಮೇಲೆ ಇನ್ನೊಂದು ಹಸು ರಿಲೀಸ್ ಮಾಡ್ತೀವಿ.
ಟೋಟಲ್ 1,80,000 ನಿಮಗೆ ಸಾಲ ಸೌಲಭ್ಯ 2 ಹಸುಗೆ. ಇದಕ್ಕೆ ಏನು ಅಂದರೆ 90,000ಕ್ಕೆ ನಾವು ಶೇರ್ ಅಮೌಂಟು ಡಿಡಕ್ಷನ್ ಮಾಡ್ತೀವಿ. ನಿಮಗೆ 90,000ಕ್ಕೆ 10% ಅಂದರೆ 9,000 ಶೇರ್ ಅಮೌಂಟ್ ಕಟ್ಟಾಗುತ್ತೆ. ಫಸ್ಟ್ನೇ ಹಸುಗೆ ರಿಲೀಸ್ ಆದಾಗ 9,000 ಶೇರ್ ಅಮೌಂಟ್ ಕಟ್ಟಾಗುತ್ತೆ. ನೇರವಾಗಿ ನಿಮ್ಮ ಅಕೌಂಟ್ಗೆ ಸಾಲ ಬರಲ್ಲ. ನೀವು ಯಾರ ಕಡೆಯಿಂದ ನಾನು ಹಸು ಪರ್ಚೇಸ್ ಮಾಡಿದ್ದೀನಿ, ಇಂಥವ್ರಿಂದ ನಾನು ಹಸು ಪರ್ಚೇಸ್ ಮಾಡಿದ್ದೀನಿ, ಅವ್ರ ದಾಖಲಾತಿ ಅವ್ರದ್ದು ಅಕೌಂಟು ಡೀಟೇಲ್ಸ್ ಕೊಟ್ಟರೆ ಅವ್ರ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸರಿನಾ? ನೇರವಾಗಿ ನಾವು ಏನು ಗೊತ್ತಾ, ಪರ್ಪಸ್ ನೀವು ಅರ್ಥ ಮಾಡ್ಕೋಬೇಕು. ನಾವು ಹಸು ಖರೀದಿಗೆ ಅಂತ ನಿಮ್ಗೆ ಸಾಲ ಕೊಡ್ತಾ ಇರೋದು, ಹಸು ಪರ್ಚೇಸ್ ಮಾಡಿಕೆ ಸಾಲ ಕೊಡ್ತಾ ಇರೋದು. ಮಾಡುತ್ತೆ ಒಂದು ಹಸುಗೆ ಅಂದರೆ 6 ತಿಂಗಳು ಗಂಟ 4,500 ರೂಪಾಯಿ ಬರುತ್ತೆ. ಈ 6 ತಿಂಗಳಾದ್ಮೇಲೆ 2ನೇ ಹಸುಗೆ ನಾವೇನು ದುಡ್ಡು ರಿಲೀಸ್ ಮಾಡ್ತೀವಿ 90,000, 9,300 ರೂಪಾಯಿ ಬರುತ್ತೆ. ಅವಾಗ ಟೋಟಲ್ 24 ತಿಂಗಳು. 24 ತಿಂಗಳಲ್ಲಿ ನಿಮ್ಮ ಸಾಲ ಏನಾಗಿರ್ತದೆ ಕ್ಲೋಸ್ ಆಯ್ತದೆ. 9,000 ಏನು ನಿಮ್ಮ 9 + 2 ಹಸುಗೆ ಏನಾರ ನಾವು ನಿಮಗೆ ಸಾಲ ಕೊಟ್ಟಿದ್ರೆ 18,000 ರೂಪಾಯಿ ಶೇರ್ ಅಮೌಂಟ್ ಇಟ್ಕೊಂಡಿರ್ತೀವಿ. ಶೇರ್ ಅಮೌಂಟ್ ಏನು ಆಗುತ್ತೆ ಲಾಸ್ಟಲ್ಲಿ ನಿಮ್ಗೆ ಏನಾರ ಇನ್ನು ಎಡ್ಕೊಂಡು ಬ್ಯಾಲೆನ್ಸ್ ಅದೇ ಏನು ಬೇಕಾದ್ರೆ ನಿಮ್ಮ ಸಾಲದ ಖಾತೆಗೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಶೇರ್ ಅಮೌಂಟು ಕ್ಲಿಯರ್ ಮಾಡ್ತೀವಿ. ಕರೆಕ್ಟ್ 90,000 ಏನು ರಿಲೀಸ್ ಮಾಡ್ತೀವಿ, 3,200 3,300 ರೂಪಾಯಿ ನಮ್ಮ ಇನ್ಶೂರೆನ್ಸ್ ಅಮೌಂಟ್ ಕಟ್ಟಾಗುತ್ತೆ. ಬಟ್ ಇನ್ಶೂರೆನ್ಸ್ ಅಮೌಂಟು ನಾವು ನೇರವಾಗಿ ನಮ್ಮ ಬ್ಯಾಂಕಿಂದ ಮಾಡಲ್ಲ. ಇನ್ಶೂರೆನ್ಸ್ ಕಂಪ್ನಿಯವ್ರು ಯಾರು ಇರ್ತಾರೆ ಅವ್ರ ಕಡೆಯಿಂದ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ನಿಮಗೆ ಇನ್ಶೂರೆನ್ಸ್ ಬೇಕು ಅಂದರೆ ನೀವು ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. ಆಪ್ಷನಲ್ಲು ಅಂದರೆ ಮೇಡಮ್ ಫಸ್ಟ್ನೇ ಕಂತಿಗೆ ನಾವೇನು ಕೇಳಲ್ಲ, 2ನೇ ಕಂತಿಗೆ ಇನ್ಶೂರೆನ್ಸ್ ಕಂಪಲ್ಸರಿ. 2ನೇ ಹಸುಗೆ ನೀವು ಸಾಲಕ್ಕೆ ಪ್ರಪೋಸಲ್ ಕಳಿಸಿದ್ದೀರಿ ಅಂದರೆ ಅವಾಗ ಇನ್ಶೂರೆನ್ಸ್ ಕಂಪಲ್ಸರಿ ನಾವು ನೋಡ್ತೀವಿ. ಸರ್ ಆಮೇಲೆ ಸೂರ್ಯವ್ರು ಬರಬೇಕಾಯ್ತು. ಸೂರ್ಯವ್ರು ಇಲ್ಲದೇ ಇರೋದ್ರಿಂದ ಅವರು ಹೋಗಿ ನೀನು ಇದು ನೋಡ್ಕೊ ಅಂತ ಹೇಳಿರೋದ್ರಿಂದ ನಾನು GBM ಬರ್ತಾ ಇದ್ದೀನಿ. ಈ ಅಧ್ಯಕ್ಷರಾದ ನಾಗರಾಜ್ರವರೇ ಮತ್ತು ಆನಂದ್ರವರೇ, ಪ್ರಕಾಶ್ ಅವರೇ, ಅವರೇ ಮತ್ತು ಎಲ್ಲ ಹಾಲು ಉತ್ಪಾದಕರೇ, ಏನು ಅಂತ ಅಂದರೆ ಇವಾಗ ಎಂ ಪಿ ಅವರಲ್ಲಿ ನಮ್ಮ ಬೆಂಗಳೂರು ಡೈರಿ ಅಧ್ಯಕ್ಷರಾದಮೇಲೆ ಭಾಳಷ್ಟು ಬದಲಾವಣೆ ಆಗಿದೆ. ನಾವು ಇವಾಗ ಮೊನ್ನೆ ತನಕ 4 ಫ್ಯಾಟ್ ಇದ್ದಿದ್ದು ಇವತ್ತು 4-3 ಫ್ಯಾಟ್ ಆಗಿದೆ. ಒಂದು ಫ್ಯಾಟ್ ಏನಾದರೂ ಜಾಸ್ತಿ ಆಯಿತು ಅಂದರೆ ನಮ್ಮ ಡೈರಿಗೆ ಕಮ್ಮಿ ಅಂದರೂ ಕೋಟಿಗಟ್ಟಲೆ ಲಾಭ ಆಗುತ್ತೆ. ಫ್ಯಾಟ್ ಯಾಕೆ ಬೇಕು ಅಂತ ಅಂದರೆ ಫ್ಯಾಟ್ ಜಾಸ್ತಿ ಆದಾಗೇ ನಮಗೆ ಲಾಭ ಬರೋದು. ನೀವು ಫ್ಯಾಟ್ ಏನಾದ್ರು ಕೊಡಲಿಲ್ಲ ಅಂತ ಅಂದರೆ ನಿಮಗೆ ಏನು ರೇಟು ಇವಾಗ ನೋಡಿ, ಈ ತಿಂಗಳಲ್ಲಿ ನಾವು ಆ್ಯಕ್ಚುಲಿ ಹಾಲು ಜಾಸ್ತಿ ಇದೆ, ನಾವು 2 ರೂಪಾಯಿ ಕಮ್ಮಿ ಮಾಡಬೇಕಾಯಿತು. ಲಾಸ್ ಆದರೂ ಪರವಾಗಿಲ್ಲ. ನೀವು GBMಗೆ ಅಧ್ಯಕ್ಷರು ಬಂದಿದ್ದರು, ಅಧ್ಯಕ್ಷರಿಗೆ ಗೊತ್ತಾಯಿತು 4-3 ಇವತ್ತು ನಮ್ಮದು ಫ್ಯಾಟ್ ಇರೋದ್ರಿಂದ ನಾವು 2 ರೂಪಾಯಿನ ಕಮ್ಮಿ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಫೀಡ್ಸ್ ರೇಟ್ನ 500 ರೂಪಾಯಿ ಜಾಸ್ತಿ ಮಾಡಿದರು. ಅಂದರೆ ಒಂದು ಮೂಟೆಗೆ 25 ರೂಪಾಯಿ KMF ಅವ್ರು ಜಾಸ್ತಿ ಮಾಡಿದರು. KMF MD ಅವರು ಜಾಸ್ತಿ ಮಾಡಿದ್ದೀನಿ ಅಂತ ನಮ್ಮ ಡೈರೆಕ್ಟ್ರುಗಳು ಅಲ್ಲಿ ನಮ್ಮ ಆಫೀಸರ್ ಅಧ್ಯಕ್ಷರಿಗೆ ಹೇಳಿದ ತಕ್ಷಣ KMF MDನ ಕರೆಸ್ಕೊಂಡ್ರು. ಅದೇ ನಾನೇ ಅಧ್ಯಕ್ಷ ಆಗಿ ನಾನು KMF ಹತ್ರ ಹೋಗಿ ನಿಂತ್ಕೊಂಡು ಮಾತಾಡಿದ್ರು ಆಗ್ತಿರಲಿಲ್ಲ. KMF MD ಬಂದು 1 ಗಂಟೆ ಕಾಯ್ಕೊಂಡಿದ್ದ. ಇವ್ರು ಮಾತಾಡೋ ತನಕ ಕೇಳ್ಕೊಂಡಿದ್ದು, ನೀನು ಹೆಂಗಯ್ಯ ಮಾಡಿದೆ, ಎಲ್ಲ ಬೋರ್ಡಲ್ಲಿ ತೀರ್ಮಾನ ತೊಗೊಂಡಿದ್ದೀರಾ ಅಂತ ಅವ್ರಿಗೆ ಬೈದು. ಅಲ್ಲೂ ಬೋರ್ಡ್ ಇಲ್ಲದೆ ಇರೋದ್ರಿಂದ ನೀನು ಬೋರ್ಡ್ ಬಂದಮೇಲೆ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲ ಸರ್, ಲಾಸ್ ಆಗ್ತಾಯಿದೆ, ಪ್ರತಿ ತಿಂಗಳು 50-60 ಕೋಟಿ ಅಂತ. ಅದಕ್ಕೇನು ಮಾಡಿದ್ದಾರೆ ಇವಾಗ, ಇದರಿಂದ ಅಮೂಲ್ಯದ ಒಂದು 5 ಲೋಡು ಫೀಡ್ಸ್ ತರಿಸಿದ್ದಾರೆ 1,100 ರೂಪಾಯಿ ಹಂಗೆ. ಅದನ್ನೆಲ್ಲ ರೈತರಿಗೆ ಹಂಚಿದ್ದಾರೆ. ಕೆಲವು ರೈತರಿಗೆ ತಾಲೂಕಲ್ಲಿ ಚನ್ನಪಟ್ಟಣ ಹಿಂಗೆ ಮೇನ್ ರೈತರಿರೋ ಕಡೆ ಹಂಚಿದ್ದಾರೆ. ಅದರ ಕ್ವಾಲಿಟಿ ನೋಡಿಕೊಂಡು 1,100 ರೂಪಾಯಿ ಹಂಗೆ ಏನಾದರೂ ಫೀಡ್ ಅವರೇ ಕೊಡ್ತೀನಿ ಅಂತ ಅಂದರೆ ಅಲ್ಲಿಂದಾನೇ ತರಿಸ್ಕೊಡ್ತೀನಿ ನಾನು ರೈತರಿಗೆ. ನಿಮ್ಮ KMF ಫೀಡ್ನ ಬಿಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಹೊಸದಾಗಿ ಏನಾದರೂ ಇದೇ ಥರ ಆಯಿತು ಅಂದರೆ ನಮ್ಮದೇ ಆದಂಥ ಬೆಂಗಳೂರು ಡೈರಿದೇ ಒಂದು ಫೀಡ್ ಫ್ಯಾಕ್ಟ್ರಿ ಮಾಡ್ಕೊಳ್ಳೋಣ. ನಮ್ಮ ರೈತರು ಯಾರು ಗಲಾಟೆ ಮಾಡಲ್ಲ, ಫೀಡ್ಸು ಕ್ವಾಲಿಟಿ ಇಲ್ಲ, ಇನ್ನೊಂದಿಲ್ಲ ಅನ್ನೋದು ದೊಡ್ಡ ತಲೆನೋವಾಗಿದೆ. ಒಂದು ಕಡೆಯಿಂದ ನಮಗೆ ಸುಮಾರು ಕಡೆಯಿಂದ ಫೀಡ್ಸ್ ಬರುತ್ತೆ. KMF ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿಂದ ನಾವು ಹೋಗಿ ಎತ್ಕೊಬೇಕು. ಅಲ್ಲಿಂದ ಇಲ್ಲಿಗೆ ತಂದು ನಿಮ್ಮ ಸೊಸೈಟಿಗೆ ಹಾಕಬೇಕು ಅಂದರೆ 10 ಕೋಟಿ ರೂಪಾಯಿ ಬರೀ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬೆಂಗಳೂರು ಡೈರಿಗೆ ಆಗುತ್ತೆ. ಅದು ಒಂದು ದೊಡ್ಡ ತಲೆನೋವು. ಈ ರೀತಿ ಹೊಸ ಬದಲಾವಣೆಗಳು ಮಾಡಿದ್ದಾರೆ. ಇವಾಗ ಈ ನೆನ್ನೆ ಹೇಳ್ತಾ ಇದ್ರು, ಇವಾಗ ಕರೆಂಟ್ ಒಂದಕ್ಕೇ ಪ್ರತಿ
ತಿಂಗಳು 10 ಕೋಟಿ ಕಟ್ಟಬೇಕು. ಅದಕ್ಕೋಸ್ಕರ ಇವಾಗ ನಾವೇ ಸೋಲಾರ್ ಮಾಡ್ಕೊಳ್ಳೋಣ ಅಂತ ಅಂದಿದ್ವಿ. KMF ಅವರು 5 ರೂಪಾಯಿ ರೇಟಲ್ಲಿ ಸೋಲಾರ್ ಕರೆಂಟ್ನೇ ಕೊಡ್ತಾ ಇದ್ದಾರೆ. ಬಟ್ ಅದು ನಾವೇ ಮಾಡಿಕೊಂಡ್ರೆ ಒಂದು 3 ವರ್ಷದಲ್ಲಿ ಫ್ರೀ ಆಗುತ್ತೆ. ಇನ್ನು ಮುಂದೆ ಸೋಲಾರ್ ಕರೆಂಟ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಕನಕಪುರದಲ್ಲಿ ಮೆಗಾ ಡೈರಿನಲ್ಲಿ ಐಸ್ ಕ್ರೀಮ್ ಪ್ಲ್ಯಾಂಟ್ ಒಂದು ಮಾಡಬೇಕು. ಅದಕ್ಕೊಂದು 100-150 ಕೋಟಿ ಖರ್ಚಾಗುತ್ತೆ. ಅದ್ರ ಜೊತೆಗೆ ಒಂದು ಪನ್ನೀರ್ ಫ್ಯಾಕ್ಟ್ರಿ ಪನ್ನೀರ್ ಮಾಡ್ತಾ ಇದ್ದೀವಿ. ಬಟ್ ಪನ್ನೀರೆಲ್ಲ ಭಾಳ ಕಮ್ಮಿ, ಒಂದು ದಿನ 3 ಟನ್ 2 ಟನ್ ಖರ್ಚಾಗುತ್ತೆ. ಅದೆಲ್ಲ ಕೈನಲ್ಲಿ ಮುಟ್ಟಿ ಈಗ ಮಾಡಬೇಕಾಗಿದೆ. ಇವಾಗ ಆಟೋಮೇಷನ್ ಒಂದು ಪನ್ನೀರ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಅದಕ್ಕೊಂದು ಹೊರಟಿದ್ದಾರೆ. ಈ ಥರ ಅನೇಕ ಬದಲಾವಣೆಗಳು ತರ್ತಾ ಇದ್ದಾರೆ. ಏನಂದರೆ ಅವ್ರಿಗೆ ಏನಾದ್ರು ಮಾಡಿ ನಮ್ಮ ರೈತರಿಗೆ ಒಂದು 2 ರೂಪಾಯಿ ಒಂದು ಸದ್ಯದಲ್ಲೇ 2 ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋದು ಅವ್ರ ಆಸೆ. ದುಡ್ಡನ್ನ ಕಮ್ಮಿ ಅಂತೂ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ನಮ್ಮ ಬೆಂಗಳೂರು ಡೈರಿಗೆ ಬಂದು, ಬೆಂಗಳೂರು ಡೈರಿನಲ್ಲಿ ನಮ್ಮ ಅಧಿಕಾರಿಗಳು ಏನು ಅಂದ್ಕೊಂಡಿದ್ರು, MP ಅವ್ರು ಬಂದವರು ಬಿಡಿ ಯಾವತ್ತೋ ಒಂದಿನ ಬರ್ತಾರೆ ಅಂದ್ಕೊಂಡಿದ್ರು. ಅಲ್ಲಿ ಹಂಗೆ ಆಗ್ತಾ ಇಲ್ಲ. ಬೆಳಗ್ಗೆ 10 ಗಂಟೆಗೆ ಬಂದ್ರು ರಾತ್ರಿ 10 ಗಂಟೆ ತನಕ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿ ಎಲ್ಲರಿಗೂ ಒಂದು ಬಿಸಿ ಮುಟ್ಟಿಸಿರೋದ್ರಿಂದ 4 ಇದ್ದಿದ್ದು ಫ್ಯಾಟ್ ಇವತ್ತು 4-3 ಬಂದಿದೆ. ಫ್ಯಾಟ್ ಜಾಸ್ತಿ ಆಯಿತು ಅಂದರೆ ನಿಮಗೆಲ್ಲ ಅನುಕೂಲ ಆಗುತ್ತೆ. ಏನೇನು ಅನುಕೂಲಗಳು ನಿಮಗೆ ಬೇಕು ನೀವೇನೇನು ಹೇಳಿದ್ದೀರಾ, ನಾನು ಎಲ್ಲಿಂದ ಬೆಂಗಳೂರು ಒಕ್ಕೂಟದಿಂದ ನಿಮಗೆ ಮಿಲ್ಕಿಂಗ್ ಮಿಷಿನ್ಗೆ ಟೆಂಡರ್ ಆಗಿದೆ. ಇವಾಗ ನಮಗೆ ಕೊಟ್ಟಿಗೆಗಳು ಕೊಟ್ಟೋಕ್ಕೆ 50,000 ಇಟ್ಟಿದ್ವಿ, ಅದನ್ನು ಕ್ಯಾನ್ಸಲ್ ಮಾಡಿ ಎಲ್ಲರಿಗೂ ಒಂದು ಸಂಘಕ್ಕೆ 3 ಮ್ಯಾಟು, ಅಂದರೆ ಒಬ್ಬೊಬ್ಬನಿಗೆ 3 ಮ್ಯಾಟು. ಇವಾಗ ನಿಮ್ಮ ಸಂಘಕ್ಕೆ 150ರಿಂದ 200 ಮ್ಯಾಟ್ ಬರುತ್ತೆ. 60 ಜನ ಇದ್ದರೆ 180 ಮ್ಯಾಟ್ ಬರುತ್ತೆ. ನೀವು 180 ಮ್ಯಾಟ್ನ ಬೇಕಾದ್ರೆ ಒಬ್ಬರು 10 ಹಸು ಇಟ್ಕೊಂಡ್ರೆ 10 ಇಸ್ಕೊಂಡು ಇಟ್ಕೋಬೋದು. ಕಮ್ಮಿ ಬೇಡ ಅನ್ನೋರು ಇದು ಮಾಡ್ಬೋದು. ಅದು 50% ಸಬ್ಸಿಡಿ ದುಡ್ಡಲ್ಲಿ ಮಿಲ್ಕಿಂಗ್ ಮಿಷಿನ್ ಸಿಗುತ್ತೆ, ಚಾಪ್ ಕಟ್ರ್ ಸಿಗುತ್ತೆ, ಮ್ಯಾಟು ಸಿಗುತ್ತೆ, ಎಲ್ಲ 50% ಇದರಲ್ಲಿ. ಈ ರೀತಿ ಅನೇಕ ಹೊಸದು ಏನಾದರೂ ನಿಮ್ಗಳಿಗೆ ಇಂಥದ್ದು ತಂದುಕೊಟ್ರೆ ನಾವು ಡೈರಿ ನಡೆಸೋದಕ್ಕೆ ಅನುಕೂಲ ಅಂತ ಅನ್ನೋ ಮಾತನ್ನ ನೀವು ಹೇಳಿದ್ರೆ ನಾವು ಅದನ್ನ ಅವ್ರಿಗೆ ಹೇಳಿ ಈ ಥರದ ಅವಶ್ಯಕತೆ ಇದೆ ಸರ್, ದಯವಿಟ್ಟು ಇದನ್ನು ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ನಾನು ಕಳಿಸಿದ್ದಾರೆ. ನನ್ನ ಒಂದೆರಡು ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ಹೋಗಿಸ್ತಾರೆ. ನಾನು ಮಾತಾಡ್ತೀನಿ. 28,509 ಲೀಟರು ಹಾಲಾಕಿರೋದು. ಸೆಕೆಂಡ್ ಪ್ರೈಸ್ ಬಂದು 227 KM ರಾಜು 15,440. ಇದೇ ಅಧ್ಯಕ್ಷ ಅಲ್ಲೇ ನೋಡಿ ಮೇಡಮ್ ಉಪಾಧ್ಯಕ್ಷ ಈ ಕಡೆ ನೀವೇನು ಅಂದ್ರೆ ರಾಸುಗಳ ನಿರ್ವಹಣೆನ ಮಾಡ್ಕೊ ಬಂದದ್ದೇ ಆದ್ರೆ ಯಾವುದೇ ಹಸುಗಳು ಬರಲ್ಲ ಅಂತಲ್ಲ, ಎಲ್ಲ ಹಸುಗಳಿಗೂ ಬಂದೇ ಬರ್ತದೆ. ಬರಬೇಕು ಅಂತಂದ್ರೆ ಏನು ಅಂತಂದ್ರೆ ಸ್ವಲ್ಪ ನೀವು ಕೊಡುವಂಥ ತಿಂಡಿ ಇರ್ಬೋದು, ಹುಲ್ಲಿರ್ಬೋದು, ಅದನ್ನ ಕ್ರಮಬದ್ಧವಾಗಿ ಕೊಟ್ಕೊ ಬಂದರೆ, ವೈಜ್ಞಾನಿಕವಾಗಿ ಕೊಟ್ಕೊ ಬಂದದ್ದೇ ಆದರೆ ನನ್ನ ಪ್ರಕಾರ 4-4-4-5 ನಿಮ್ಮ ಹಸುಗಳಿಗೂ ಬರುತ್ತೆ. ಯಾಕೆಂದರೆ ಇದು ಟೌನ್ ಲಿಮಿಟ್ ಆಗಿರೋದ್ರಿಂದ ನೀವೇನು ಮಾಡ್ತೀರಾ, ಕೆಲವರು ಹೋಟೆಲ್ ನೀರು ತಗೊಬಂದು ಕೊಡಿಸ್ತೀರಾ, ನಿಜ ಅಲ್ವಾ? ಮೊಸರು ನೀರು ಕುಡಿಸೋದು, ಮತ್ತು ಚೆನ್ನಾಗಿ ತರಕಾರಿಗಳು ಅವು ಏನಿರ್ತದೆ ತಗೊಬಂದು ಹಾಕ್ತೀರಾ. ತರಕಾರಿಗಳು ಹಾಕಿದ್ರೆ ಏನೂ ಆಗಲ್ಲ, ಹಣ್ಣು ತರಕಾರಿಗಳನ್ನ. ಯಾಕೆಂದರೆ ಉಳ್ಳೀರು ಏನಾರು ಕುಡಿಸ್ತು ಅಂತಂದರೆ ಹೋಟ್ಲಲ್ಲಿ ಏನು ಮೊಸರು ನೀರು ಏನು ಕಂಡಿರುತ್ತೆ ಅದನ್ನು ನೀವು ತಂದು ಕೊಟ್ಟದ್ದೇ ಆದಾಗ ಏನಾಗುತ್ತೆ, ಹಸುಗಳಲ್ಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗ್ತದೆ. ಅಸಿಡಿಟಿ ಆಯಿತು ಅಂತಂದರೆ ಹೊಟ್ಟೆ ಉಬ್ಬರ ಬರ್ತವೆ ಕೆಲವು ಹಸುಗಳಿಗೆ, ಮತ್ತು ಕೆಲವು ಹಸುಗಳಲ್ಲಿ ಗುಣಮಟ್ಟ ಬರಲ್ಲ. ಅದು PH ರುಮೆನ್ PH ಅಂತ ಇರ್ತದೆ, ಮಿನಿಮಮ್ 5 ಇರಬೇಕು. ಅದ್ರ ಮೇಲ್ಗಡೆ PH ಹೋಯ್ತು ಅಂತಂದರೆ ಗ್ಯಾಸ್ಟ್ರಿಕ್ ಆದಂಗೆ ಆಗ್ತದೆ. ಈಗ ನಮ್ಮ ಹಸು ನಾವೇನಾದ್ರು ಮಸಾಲೆ ಸಾಂಬಾರಲ್ಲಿ ಊಟ ಜಾಸ್ತಿ ದಿನ ತಿಂತಾ ಇದ್ರೆ ನಾವು ತೇಕ್ ಬರ್ತದೆ, ನೋಡಿದ್ರಲ್ವಾ, ಗಂಟು ಉರಿ ಬರ್ತದೆ. ಹಾಗೆ ಹಸುಗಳಲ್ಲೂ ಗ್ಯಾಸ್ಟ್ರಿಕ್ ಆಗ್ತದೆ. ಆ ಗ್ಯಾಸ್ಟ್ರಿಕ್ ಆದಾಗ ಹಸುಗಳಲ್ಲಿ ಗುಣಮಟ್ಟ ಬರಲ್ಲ, ನಾವು ಹೇಳೋ ರೀತಿ ಆಹಾರಗಳು ಕೊಟ್ಟರು ಕೂಡ. ಅದರಿಂದ ನೀವು ಏನು ಅಂತಂದರೆ ನಾನು ಈಗ ಏನು ಹೇಳ್ತೀನಿ ಅದನ್ನು ಬದಲಾವಣೆ ಮಾಡ್ಕೊಂಡು. ಈಗ ತಮಗೆಲ್ಲ ಗೊತ್ತಿದೆ, ಹಸುಗಳು ಅಂತಂದರೆ ಒಂದು ಮೂಗು ಪ್ರಾಣಿಗಳು, ಮತ್ತು ಜೊತೆಗೆ ಮೊಲಕು ಹಾಕೋಂಥ ಪ್ರಾಣಿಯವು. ಮೊಲಕು ಹಾಕೋಂಥ ಪ್ರಾಣಿ ಮತ್ತು ಹೊಟ್ಟೆನಲ್ಲಿ ಅದಕ್ಕೆ ಹಸುಗಳಿಗೆ 4 ಭಾಗ ಇದೆ. ಹೊಟ್ಟೆ ಒಳಗಡೆ 4 ಭಾಗ ಇದೆ. ನಮ್ಮ ಮನುಷ್ಯರಿಗಾದರೆ ಒಂದೇ ಭಾಗ ಹೊಟ್ಟೆ ಇರ್ತದೆ. ಅವಕ್ಕೆ 4 ಭಾಗ ಇರೋದ್ರಿಂದ ನಾವು ಕೊಡುವಂಥ ಆಹಾರನ ಗಟ್ಟಿಯಾಗಿ ಕೊಡಬೇಕು. ಗಟ್ಟಿಯಾಗಿ ಅಂತಂದರೆ ನೀವು ಅಲ್ಲೇ ಮುದ್ದೆ ಥರ ಕಾಸು ಅಲ್ಲೇ ಕೊಡಬೇಕು. ಕೆಲವು ರೈತರುಗಳು ಏನು ಮಾಡ್ತೀರಾ, ಬೆಳಗ್ಗೆ ನೆನೆಸ್ಬಿಟ್ಟು ಸಂಜೆ ಕೊಡೋದು, ಮತ್ತು ಸಾಯಂಕಾಲ ನೆನೆಹಾಕು ನಾಳೆ ಬೆಳಗ್ಗೆ ಕೊಡ್ತೀರಾ. ಎಲ್ಲ ಚೆನ್ನಾಗಿ ಉನಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನೀರು ಹಾಕಿರ್ತೀರ. ನೀವು ಉದಾಹರಣೆಗೆ ಒಂದು ಸರಿ ಅಬ್ಸರ್ವ್ ಮಾಡಿ ನೋಡಿ, ಆ ಥರ ಕೊಡೋರು
ಈಗ ಬೆಳಿಗ್ಗೆ ನೆನೆ ಹಾಕ್ಬಿಟ್ಟು ಸಂಜೆ ಕೊಡುವಾಗ ನೀವು ಅದು ಸುತ್ತ ಸೈಡಲ್ಲಿ ಗುಳುಗುಳೆ ಥರ ಬಂದಿರುತ್ತೆ, ಅಬ್ಸರ್ವ್ ಮಾಡಿ. ಆ ಗುಳುಗುಳೆ ಥರ ಬಂದಿರುತ್ತೆ, ಅದು ಏನಾಗುತ್ತೆ, ಹುಳಿ ಬಂದ್ಬಿಟ್ಟಿರ್ತದೆ. ನಾವು ಮಸಾಲೆ ಸಾಂಬಾರು ಮಾಡಿಬಿಟ್ಟು ಬೇಯಿಸ್ತೀನಿ ಹಂಗೆ ಇಟ್ಬಿಟ್ರೆ ಹುಳಿ ಬರಲ್ಲ. ಸಂಜೆ ಬೆಳಿಗ್ಗೆ ಮಾಡಿ ಸಂಜೆಗೆ ಹುಳಿ ಬಂದ್ಬಿಡ್ತದೆ, ಕ್ಲೀನಾಗಿ ಬೇಯಿಸ್ತೀನಿ. ಹಂಗೆ ಇದು ಕೂಡ ಸುತ್ತ ಗುಳುಗುಳೆ ಬಂದಾಗ ಹುಳಿ ಆಗಿರ್ತದೆ. ಈಗ ನಾವು ಮೂಗು ಪ್ರಾಣಿಗಳು, ಈಗ ನಮಗೇನು ಹೇಳಲ್ಲ, ನಾವೇನು ಕೊಡ್ತೀವೋ ತಿಂತವೆ, ಹೊಟ್ಟೆ ಹಸುವಾಗಿರ್ತದೆ ತಿಂತವೆ. ನೀವು ಅಂಥ ಆಹಾರ ಕೊಟ್ಟಾಗ ಗ್ಯಾಸ್ಟ್ರಿಕ್ ಆಗ್ತದೆ, ಆಗಲೇ ಗುಣಮಟ್ಟ ಬರದೇ ಇರೋದು. ಅದನ್ನು ನೀವು ಬದಲಾವಣೆ ಮಾಡ್ಕೊಂಡು ಬೆಳಿಗ್ಗೆ ಸಂಜೆ 2 ಟೈಮೇ ತಿಂಡಿನ ಗಟ್ಟಿ ಮುದ್ದೆ ಥರ ಕಲಸಿ ಕೊಡಬೇಕು ಒಂದು. ಮತ್ತು ಅದು ಕೊಡೋ ಟೈಮು ಬೆಳಿಗ್ಗೆ ಸಂಜೆ 2 ಟೈಮು ನೀವು ಹಾಲು ಕರ್ದಾದ್ಮೇಲೆ ಕೊಡಿ. ಏಕೆಂದರೆ ಹಾಲು ಕರ್ದಾದ್ಮೇಲೆ ನೀವು ಕೊಟ್ಟರೆ ಏನು ಅನುಕೂಲ ಆಗ್ತದೆ ಅಂದರೆ, ಒಂದು ಕೆಚ್ಚಲು ಭಾವ ಆಗೋದು ಅವಾಯ್ಡ್ ಆಯ್ತದೆ. ಮತ್ತು ಜೊತೆಗೆ ಏನಂದರೆ, ಕೆಲವರು ಹಸ್ಕೊಳ್ಳಿ ಬೆಳಿಗ್ಗೆ ಡಿಗ್ರಿ ಫ್ಯಾಟ್ ಬರ್ತದೆ, ಸಂಜೆ ಬರೋಲ್ಲ. ಕೆಲವರು ಸಂಜೆ ಬಂದರೆ ಬೆಳಿಗ್ಗೆ ಬರೋಲ್ಲ. ಅದು ಏನು ಕಾರಣ ಅಂದರೆ, ಕೆಲವು ಟೈಮ್ ಏನಾಗುತ್ತೆ, ನೀವು ಬೆಳಗ್ಗೆ ಟೈಮಲ್ಲಿ 5 ಗಂಟೆಗೆ ಹಾಲು ಕರಿಬೇಕು ಅಂದಾಗ ನೀವು ಆಗ ಏನಾಗುತ್ತೆ, ತಿಂಡಿಯನ್ನು ಫಸ್ಟೇ ಕೊಟ್ಬಿಡ್ತೀರಾ. ಅವಾಗ ಏನಾಗ್ತದೆ, ನಿಮ್ಗೆ ಸಂಜೆ ಬರ್ತದೆ ಮತ್ತು ಬೆಳಗ್ಗೆ ಬರೋಲ್ಲ. ಏಕೆಂದರೆ ಎರಡೂ ಒಂದೇ ಟೈಮಲ್ಲಿ ಅದರಲ್ಲಿರುವಂಥ ಲವಣಾಂಶಗಳು ಹಾಲಿನಲ್ಲಿ ರಕ್ತ ಏನಿರ್ತದೆ, ರಕ್ತದಲ್ಲಿ ಕ್ಯಾಲ್ಸಿಯಂ ಅಂಶ ಇರ್ತದೆ, ಅದು ರಕ್ತ ಹಾಲಾಗಿ ಪರಿವರ್ತನೆ ಆಗಿ ಬರೋದ್ರಿಂದ ಅದರಲ್ಲಿರೋ ಅಂಶಗಳು ಒಂದೇ ಟೈಮಲ್ಲಿ ಬರ್ತದೆ, ಇನ್ನೊಂದು ಟೈಮ್ಗೆ ಕಡಿಮೆ ಆಗುತ್ತೆ ಫ್ಯಾಟು ಎಲ್ಲ ಗುಣಮಟ್ಟ. ಅದಕ್ಕೋಸ್ಕರವಾಗಿ ನೀವು ಬೆಳಿಗ್ಗೆ ಸಂಜೆ 2 ಟೈಮನ್ನು ಹಾಲು ಕರೆದ ಮೇಲೆ ತಿಂಡಿ ಕೊಡಬೇಕು. ನೀವು ತಿಂಡಿ ಕೊಡೋಕ್ಕೂ ಮುಂಚಿತವಾಗಿ, ಯಾಕೆಂದರೆ ನಾನು ಮೊದಲೇ ಹೇಳಿದ ಮಸಾಲೆ ಥರದ್ದು ಗ್ಯಾಸ್ಟ್ರಿಕ್ ಆಗ್ತದೆ, ಮೊದಲು ಸ್ವಲ್ಪ ಹುಲ್ಲು ಹಾಕಿ ಕಸ್ಕೊಳ್ಳಿ. ನೀವೇನು ಹಾಲು ಕರಿತೀರ, ಹಾಲು ಕರಿ ಟೈಮ್ ತಿಂದಾದ್ಮೇಲೆ ನೀವು ಹಾಲು ಕರೆದಾದ್ಮೇಲೆ ಹಸ್ಕೊಳಗೆ ತಿಂಡಿ ಕೊಡಿ. ಮೊದಲಿಗೆ 2 ತಿಂಗಳಿಗೆ 3 ತಿಂಗಳಿಗೆ ನೀವು ಕೊಡ್ತೀರ ಅಲ್ವಾ, ಆ ರೀತಿ ಮಾಡೋದು.